ಕಂಪನಿಗೆ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಅಷ್ಟೇ ಜೋರಾಗ್ತಾ ಇದೆ. ರನ್ಯಾ ಕಂಪನಿಗೆ ಭೂಮಿ ಮಂಜೂರಾತಿಯಲ್ಲಿ ಲೋಪ ಆಗಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ. ಇದು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಸ್ಪಷ್ಟನೆ. ಯಾವ ಲೋಪ ಆಗಿಲ್ಲ ಭೂಮಿ ಮಂಜೂರಾತಿಯಲ್ಲಿ. ರನ್ಯಾ ಕಂಪನಿಗೆ ಕೊಟ್ಟಿರುವಂತಹ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರ್ತಾ ಇದೆ. ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಅಡಿಟೆಡ್ ಕಮಿಟಿಯ ಎಸ್ಎಸ್ಒ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂತಹ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರ್ ಅನ್ನ ಮಾಡಿರೋದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಕಂಪನಿಗೆ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಅಷ್ಟೇ ಜೋರಾಗ್ತಾ ಇದೆ. ರನ್ಯಾ ಕಂಪನಿಗೆ ಭೂಮಿ ಮಂಜೂರಾತಿಯಲ್ಲಿ ಲೋಪ ಆಗಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ. ಇದು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಸ್ಪಷ್ಟನೆ. ಯಾವ ಲೋಪ ಆಗಿಲ್ಲ ಭೂಮಿ ಮಂಜೂರಾತಿಯಲ್ಲಿ. ರನ್ಯಾ ಕಂಪನಿಗೆ ಕೊಟ್ಟಿರುವಂತಹ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರ್ತಾ ಇದೆ. ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಅಡಿಟೆಡ್ ಕಮಿಟಿಯ ಎಸ್ಎಸ್ಒ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂತಹ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರ್ ಅನ್ನ ಮಾಡಿರೋದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಕಂಪನಿಗೆ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಅಷ್ಟೇ ಜೋರಾಗ್ತಾ ಇದೆ. ರನ್ಯಾ ಕಂಪನಿಗೆ ಭೂಮಿ ಮಂಜೂರಾತಿಯಲ್ಲಿ ಲೋಪ ಆಗಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ. ಇದು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಸ್ಪಷ್ಟನೆ. ಯಾವ ಲೋಪ ಆಗಿಲ್ಲ ಭೂಮಿ ಮಂಜೂರಾತಿಯಲ್ಲಿ. ರನ್ಯಾ ಕಂಪನಿಗೆ ಕೊಟ್ಟಿರುವಂತಹ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರ್ತಾ ಇದೆ. ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಅಡಿಟೆಡ್ ಕಮಿಟಿಯ ಎಸ್ಎಸ್ಒ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂತಹ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರ್ ಅನ್ನ ಮಾಡಿರೋದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಕಂಪನಿಗೆ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಅಷ್ಟೇ ಜೋರಾಗ್ತಾ ಇದೆ. ರನ್ಯಾ ಕಂಪನಿಗೆ ಭೂಮಿ ಮಂಜೂರಾತಿಯಲ್ಲಿ ಲೋಪ ಆಗಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ. ಇದು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಸ್ಪಷ್ಟನೆ. ಯಾವ ಲೋಪ ಆಗಿಲ್ಲ ಭೂಮಿ ಮಂಜೂರಾತಿಯಲ್ಲಿ. ರನ್ಯಾ ಕಂಪನಿಗೆ ಕೊಟ್ಟಿರುವಂತಹ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರ್ತಾ ಇದೆ.
ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ಎಸ್ಒ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂತ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳನ್ನು ಹೊಂದಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರುವುದಿಲ್ಲ, ಯಾವುದೇ ರೀತಿಯಿಂದ ನಾವು ಅವರಿಗೆ ಫೇವರ್ ಅನ್ನ ಮಾಡಿರುವುದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಕಂಪನಿಗೆ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಅಷ್ಟೇ ಜೋರಾಗ್ತಾ ಇದೆ. ರನ್ಯಾ ಕಂಪನಿಗೆ ಭೂಮಿ ಮಂಜೂರಾತಿಯಲ್ಲಿ ಲೋಪ ಆಗಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ. ಇದು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಸ್ಪಷ್ಟನೆ. ಯಾವ ಲೋಪ ಆಗಿಲ್ಲ ಭೂಮಿ ಮಂಜೂರಾತಿಯಲ್ಲಿ. ರನ್ಯಾ ಕಂಪನಿಗೆ ಕೊಟ್ಟಿರುವಂತಹ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರ್ತಾ ಇದೆ. ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ಎಸ್ಒ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂತ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳನ್ನು ಹೊಂದಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರುವುದಿಲ್ಲ, ಯಾವುದೇ ರೀತಿಯಿಂದ ನಾವು ಅವರಿಗೆ ಫೇವರ್ ಅನ್ನ ಮಾಡಿರುವುದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಕಂಪನಿಗೆ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಅಷ್ಟೇ ಜೋರಾಗ್ತಾ ಇದೆ. ರನ್ಯಾ ಕಂಪನಿಗೆ ಭೂಮಿ ಮಂಜೂರಾತಿಯಲ್ಲಿ ಲೋಪ ಆಗಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಭೂಮಿ ನೀಡಿಕೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ. ಇದು ಮಾಜಿ ಕೈಗಾರಿಕಾ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಸ್ಪಷ್ಟನೆ. ಯಾವ ಲೋಪ ಆಗಿಲ್ಲ ಭೂಮಿ ಮಂಜೂರಾತಿಯಲ್ಲಿ. ರನ್ಯಾ ಕಂಪನಿಗೆ ಕೊಟ್ಟಿರುವಂತಹ ಭೂಮಿ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ತಾರಕಕ್ಕೇರ್ತಾ ಇದೆ. ಈಗ ನಿನ್ನೆಯಿಂದ ಒಂದು ರನ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ಎಸ್ಒ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂತ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳನ್ನು ಹೊಂದಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರುವುದಿಲ್ಲ, ಯಾವುದೇ ರೀತಿಯಿಂದ ನಾವು ಅವರಿಗೆ ಫೇವರ್ ಅನ್ನ ಮಾಡಿರುವುದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ